ಮನೆಯಲ್ಲೇ ಫ್ರೆಶ್ ಆಗಿ ಈ ಪೌಡರ್ನ ರೆಡಿ ಮಾಡಿಕೊಂಡು ವಾಂಗಿಬಾತ್ನ ಒಂದ್ಸರಿ ಮಾಡಿ ನೋಡಿ. ಹೊರಗಡೆಯಿಂದ ವಾಂಗಿಬಾತ್ ಪೌಡರ್ನ ತರೋದೇ ನಿಲ್ಲಿಸ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ 1-2 ದೊಡ್ಡ ಸ್ಪೂನ್ ಅಷ್ಟು ಕಡಲೆಬೇಳೆ, ಅದೇ ಸ್ಪೂನಲ್ಲಿ 2.5 ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಸ್ಪೂನ್ ಅಷ್ಟು ಮೆಣಸು, 1/4 ಸ್ಪೂನ್ ಅಷ್ಟು ಮೆಂತೆ, 6-7 ಸಣ್ಣ ಪೀಸ್ ಅಷ್ಟು ಚಕ್ಕೆ, ಹಾಗೆ ಸ್ವಲ್ಪ ಲವಂಗ, 3 ಮರಾಠಿ ಮೊಗ್ಗು, ಸ್ವಲ್ಪ ಜಾಪತ್ರಿ, ಹಾಗೆ 3 ಏಲಕ್ಕಿ, 1 ಸ್ಟಾರ್ ಅನೈಸ, 1/4 ಭಾಗದಷ್ಟು ಜಾಯಿಕಾಯಿ, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ. ಖಾರಕ್ಕೆ 8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆ ಒಂದು ಸ್ವಲ್ಪ ಇಂಗು, ಇಷ್ಟನ್ನು ತಗೊಂಡು ಯಾವ ರೀತಿ ಫ್ರೈ ಮಾಡೋದು ನೋಡೋಣ. ಬಾಣಲಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೊದಲು ಕಡಲೆಬೇಳೆ ಹಾಕಿ 3/4 ಭಾಗ ಫ್ರೈ ಆದಮೇಲೆ ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲೆಗಳನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೇ ಪೌಡರ್ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕ್ವಾಂಟಿಟಿ 7-8 ಜನಕ್ಕೆ 1 ಟೈಮ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಎಲ್ಲ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋದಷ್ಟೇ. ವಾಂಗಿಬಾತ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್ ಬಾಯ್.